ನಮ್ಮ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಅದು ನಮ್ಮ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತ ನೋಡಬೇಕು. ಇಷ್ಟು ದಿನ ಪವರ್ ಶೇರಿಂಗ್ ಅಂತ ಆ ವಿಚಾರ ಮುನ್ನೆಲೆಗೆ ಬಂದಿತ್ತು. ಸದ್ಯಕ್ಕೆ ಅಂತೂ ಅದಕ್ಕೆ ಬ್ರೇಕ್ ಬಿದ್ದಿದೆ. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗೆ DK ಶಿವಕುಮಾರ್ ಅವರು ನೆಕ್ಸ್ಟ್ CM ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಇನ್ನೇನು ಬುಧವಾರ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಅದಕ್ಕೂ ಮುನ್ನ ಕ್ಯಾಬಿನೆಟ್ ಫೈನಲ್ ಆಗಬೇಕು. ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದು ಕನ್ಫರ್ಮ್ ಆಗಬೇಕು. ಆದರೆ ಸದ್ಯಕ್ಕೆ 11:11:11 ಅನ್ನುವಂಥ ಒಂದು ಫಾರ್ಮುಲಾ ಇದೆ. ಏನದು ಫಾರ್ಮುಲಾ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ DK ಶಿವಕುಮಾರ್ ಸಂಪುಟದ ಸಂಭಾವ್ಯ ಸಚಿವರು ಯಾರ್ಯಾರು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ B ನಾಗೇಂದ್ರ ಅವರಿದ್ದಾರೆ. ಹಾಗೆ ಅಂದರೆ ಇದು ಫೈನಲ್ ಅಲ್ಲ, ಕೇವಲ ಸಂಭಾವ್ಯ, ಇವರು ಇರಬಹುದು ಎನ್ನುವಂಥ ಒಂದು ವಿಷಯ. B ಶಿವಣ್ಣ ಅವರಿದ್ದಾರೆ. ಹಾಗೆ ಭೈರತಿ ಸುರೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದು ನಾನು ಆಗಲೇ ಹೇಳಿದಾಗೆ ಫೈನಲ್ ಪಟ್ಟಿ ಅಲ್ಲ, ಒಂದು ಸಂಭಾವ್ಯ 11:11:11. ಏನದು 11:11:11 ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುನ್ನ ಸಂಭಾವ್ಯ ಪಟ್ಟಿಯನ್ನು ಕ್ವಿಕ್ ಆಗಿ ನೋಡ್ಕೊಂಡು ಹೋಗ್ಬಿಡೋಣ. ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಇರ್ತಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಸಂಭಾವ್ಯ ಪಟ್ಟಿಯಲ್ಲಿ. ಇದರ ಜೊತೆಗೆ ರಾಮಲಿಂಗ ರೆಡ್ಡಿ ಅವರು ಕೂಡ ಇರ್ತಾರೆ. ಹಿಂದೆಯೂ ಇದ್ರು, ಹಾಗೆ ಈ ಬಾರಿಯೂ ಕೂಡ ಕಂಟಿನ್ಯೂ ಆಗ್ತಾರೆ. ಒಂದಷ್ಟು ಜನ ಇರೋದಿಲ್ಲ, ರೀಪ್ಲೇಸ್ಮೆಂಟ್ ಆಗ್ತಾರೆ, ಹೊಸಬರಿಗೆ ಮಣೆ ಹಾಕ್ತಾರೆ, ಏನು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗೆ ಲಕ್ಷ್ಮಣ್ ಸವದಿ ಅವರು ಕೂಡ ಈ ಬಾರಿಯ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಇರ್ತಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಅವರು ರೆಡಿ ಮಾಡಿರುವಂಥ ಲಿಸ್ಟ್ನಲ್ಲಿ ಇರ್ತಾರೆ ಅನ್ನೋದಾಗಿ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಬಾರಿಯ ಸಂಪುಟದ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಇನ್ಕ್ಲೂಡ್ ಆಗಿದೆ. ಇದರ ಜೊತೆಗೆ ವಸಂತ ಕುಮಾರ್ ಆಲ್ರೆಡಿ MLC ಅವರು, ಇವರ ಹೆಸರು ಕೂಡ ಸಂಪುಟದ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಶಿವರಾಜ್ ತಂಗಡಗಿ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾರಿಗೆಲ್ಲ ಅಂತಿಮವಾಗಿ ಲಿಸ್ಟ್ ಫೈನಲ್ ಆದಮೇಲೆ ಗೊತ್ತಾಗುತ್ತೆ ಯಾರಿಗೆಲ್ಲ ಕನ್ಫರ್ಮ್ ಆಗಿದೆ, ಯಾರೆಲ್ಲ ಇರ್ತಾರೆ ಅಂತ. ಜೊತೆಗೆ MLC ಶ್ರೀನಿವಾಸ ಮಾನೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರು ಕೂಡ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಇವರು ಸ್ಥಾನ ಸಿಗುತ್ತೆ, ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಒಂದು ಮಾಹಿತಿ ಸಂಭಾವ್ಯ ಪಟ್ಟಿ. ಜೊತೆಗೆ ಶ್ರೀನಿವಾಸ್ ಅವರು ಕೂಡ ಇರ್ತಾರೆ. ಒಕ್ಕಲಿಗ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂತಹ ಶ್ರೀನಿವಾಸ್ ಅವರು ಕೂಡ, ಅವರಿಗೂ ಕೂಡ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಸಂತೋಷ್ ಲಾಡ್ ಅವರು ಕೂಡ ಈ ಬಾರಿನೂ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನು ಪಡೀತಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಅವರ ಹೆಸರು. ಹಾಗೆ KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಅವರ ಹೆಸರು ಇದೆ. ಹಾಗೆ ಸಲೀಂ ಅಹಮದ್, MLC ಸಲೀಂ ಅಹಮದ್, ಮುಸ್ಲಿಂ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂಥ ಸಲೀಂ ಅಹಮದ್ ಅವರು ಕೂಡ ಇರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗೆ KH ಮುನಿಯಪ್ಪನವರು ದಲಿತ ಎಡ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಹಾಗೆ ಹಿರಿಯರು, ಸೀನಿಯರ್ ಮೋಸ್ಟ್, ಹಾಗೆ ಇವರು ಇರಲೇಬೇಕು ಅನ್ನೋದಾಗಿಯೂ ಕೂಡ ಒಂದಷ್ಟು ವಿಚಾರಗಳು ಬರ್ತಾ ಇದೆ. ಹಾಗೆ MB ಪಾಟೀಲ್, DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ MB ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದು 11:11:11 ಫಾರ್ಮುಲಾ 34 ಸದಸ್ಯರ ಸಚಿವ ಸಂಪುಟದಲ್ಲಿ ಒಂದಷ್ಟು ಡಿವೈಡ್ ಆಗುತ್ತೆ. ಹಾಗೆ ಅಶೋಕ್ ಪಟ್ಟಣ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರು ಕೂಡ ಇರಬಹುದು ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಕ್ಯಾಬಿನೆಟ್ನಲ್ಲಿ. ಇವರಿಗೂ ಕೂಡ ಸ್ಥಾನ ಸಿಗಬಹುದು ಎನ್ನುವಂಥ ವಿಚಾರಗಳು ಎಲ್ಲ ಕಡೆ ಓಡಾಡ್ತದೆ. ಇನ್ನೇನು ಒಂದು 2 ದಿನಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನಾಳೆ ಒಂದು ಮೀಟಿಂಗ್ ಇದೆ, ಅದರಲ್ಲೇ ಆಲ್ಮೋಸ್ಟ್ ಎಲ್ಲ ಡಿಸೈಡ್ ಆಗುತ್ತೆ. ಹಾಗೆ ಕೃಷ್ಣ ಭೈರೇಗೌಡರು, ಇವರ ಹೆಸರು ಕೂಡ ಒಕ್ಕಲಿಗ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರು ಕೂಡ ಕ್ಯಾಬಿನೆಟ್ನಲ್ಲಿ ಇರ್ತಾರೆ ಅನ್ನುವಂಥ ವಿಷಯ. ಹಾಗೆ KJ ಜಾರ್ಜ್ ಅವರು, ಕ್ರೈಸ್ತ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂತಹ KJ ಜಾರ್ಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರು ಕೂಡ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಇರ್ತಾರೆ. ಹಾಗೆ ಮುಸ್ಲಿಂ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಖಾದರ್ ಅವರು, UT ಖಾದರ್, ಅವರು ಕೂಡ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗಿರ್ತಾರೆ ಎನ್ನುವಂಥ ಮಾಹಿತಿ. ಹಾಗೆ ಚಲುವರಾಯಸ್ವಾಮಿ ಅವರ ಹೆಸರುಗಳು ಕೂಡ ಕೇಳಿ ಬರ್ತದೆ. ಒಟ್ಟಾರೆಯಾಗಿ 34 ಸದಸ್ಯರ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಸುಮಾರು 11 ಸ್ಥಾನಗಳನ್ನು ಹೈಕಮಾಂಡ್ ಆಯ್ಕೆಯ ನಾಯಕರಿಗೆ, ಹಾಗೆ 11 ಸ್ಥಾನಗಳನ್ನು ಸಿದ್ದರಾಮಯ್ಯನವರ ಆಪ್ತರು ಯಾರಿದ್ದಾರೆ ಅವರ ಬೆಂಬಲಿಗರಿಗೆ, ಹಾಗೆ ಇನ್ನೂ 11 ಸ್ಥಾನಗಳನ್ನು DK ಶಿವಕುಮಾರ್ ಅವರ ಆಪ್ತರಿಗೆ ನೀಡುವಂಥ ಚರ್ಚೆ ನಡೀತಾ ಇದೆ ಎನ್ನಲಾಗ್ತಾ ಇದೆ. ಅಂತಿಮವಾಗಿ ಎಲ್ಲ ಮಾತುಕತೆ ನಡೀಬೇಕು. ನಾಳೆ ಒಂದು ಮಹತ್ವದ ಸಭೆ ನಡೆಯುತ್ತೆ. ಸಭೆಯ ಬಳಿಕ ಎಲ್ಲವೂ ಕೂಡ ಫೈನಲ್ ಆಗುತ್ತೆ. ಸೊ ಹೀಗಾಗಿ ಇನ್ನೊಂದು 2 ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ಆನ್ಸರ್ ಸಿಗುತ್ತೆ. ಪ್ರಮಾಣ ವಚನಕ್ಕೂ ಮುನ್ನವೇ ಒಂದಷ್ಟು ಜನರ ಹೆಸರುಗಳು ಫೈನಲ್ ಆಗುತ್ತೆ. ಒಟ್ಟಾರೆಯಾಗಿ ನಮ್ಮ ರಾಜ್ಯ ರಾಜಕಾರಣ ಅಂತ ನೋಡ್ತಾ ಹೋಗೋದಾದರೆ ಕಳೆದ 1 ವಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಯಿತು. ಇನ್ನೇನು CM ಕೂಡ ಯಾರು ಅಂತ ಗೊತ್ತಾಯಿತು. ಇನ್ನು ಒಂದೇ ಸ್ಟೆಪ್ ಇದೆ, ಪದಗ್ರಹಣ. ಇದರ ಜೊತೆಗೆ ಕ್ಯಾಬಿನೆಟ್ನಲ್ಲಿ
ಯಾರೆಲ್ಲ ಮಿನಿಸ್ಟರ್ಸ್ ಇರ್ತಾರೆ, ಹಳೆಬ್ರು ಕಂಟಿನ್ಯೂ ಆಗ್ತಾರಾ ಅಥವಾ ಹೊಸಬರಿಗೆ ಮಣೆ ಹಾಕ್ತಾರಾ, ಏನು ಎತ್ತ ಎಲ್ಲವನ್ನೂ ಕೂಡ ಕಾದು ನೋಡಬೇಕು. ಸದ್ಯಕ್ಕಂತೂ ಈ 11:11:11 ಫಾರ್ಮುಲಾ ಏನಿದೆ ಅದನ್ನು ಪ್ಯಾಟ್ರನ್ನ ಫಾಲೋ ಮಾಡ್ತಾರೆ ಎನ್ನುವಂಥ ವಿಷಯಗಳು ಗೊತ್ತಾಗ್ತಾ ಇದೆ.